ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಹಾಗೆ ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಪಿನ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೇರವಾಗಿ ತಿರುಮಲದ ಎಲ್ಲ ಮಾಹಿತಿಗಳನ್ನ ವಾಟ್ಸಪ್ ಮುಖಾಂತರ ನಿಮ್ಮ ಮೊಬೈಲ್ಗೆ ಪಡೆದುಕೊಳ್ಬೋದಾಗಿರುತ್ತೆ. ಪ್ರಸ್ತುತ ಈ ವಿಡಿಯೋನಲ್ಲಿ ನಾನು ನಿಮಗೆ ಸುಪಥಮ್ ಎಂಟ್ರಿ ದರ್ಶನದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಸಾಧಾರಣವಾಗಿ ತಿರುಮಲಕ್ಕೆ ಹೋದವರ ಬಾಯಲ್ಲಿ ಕೇಳ್ತಿರ್ತೀರಾ, ನಾವು 10 ಅವರ್ ದರ್ಶನಕ್ಕೆ ವೆಯ್ಟ್ ಮಾಡಿದ್ವಿ, 12 ಅವರ್ ದರ್ಶನಕ್ಕೆ ವೆಯ್ಟ್ ಮಾಡಿದ್ವಿ, ಇನ್ನು ಕೆಲವರು 1 ಡೇ ಪೂರ್ತಿ ವೆಯ್ಟ್ ಮಾಡಿದ್ವಿ, ಇನ್ನು ಕೆಲವರು ಹೋಗಿ ದರ್ಶನ ಮಾಡ್ದಲೇ ವಾಪಸ್ ಬಂದಿರ್ತಾರೆ. ನಿಮಗೆ ತಿರುಮಲದಲ್ಲಿ ಈ ಸಮಸ್ಯೆ ಬರಬಾರ್ದು ಅಂದರೆ ನೀವು ಸುಪಥಮ್ ಎಂಟ್ರಿ ದರ್ಶನದ ಟಿಕೆಟ್ಗಳನ್ನ ಬುಕ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಇದು ಸರ್ವರಿಗೂ ಅವೈಲಬಲ್ ಇರುತ್ತೆ. ನಿಮಗೆ ಆನ್ಲೈನಲ್ಲಿ ಈ ಟಿಕೆಟ್ಸ್ಗಳನ್ನ ಬುಕ್ ಮಾಡ್ಕೊಳ್ಬೋದು. ಇದರಲ್ಲಿ ನಮಗೆ 3-4 ವೆರೈಟಿ ರೀತಿಯ ದರ್ಶನಗಳಿದೆ. ಬನ್ನಿ ಒಂದೊಂದಾಗಿ ಯಾವ ರೀತಿ ಸುಪಥಮ್ ಮೂಲಕ ಹೋಗಿ ದೇವರ ದರ್ಶನ ಮಾಡ್ಕೊಳ್ಬೋದು ಅಂತ ನೋಡೋಣಂತೆ. ಮೊದಲಿಗೆ ಸುಪಥಮ್ ಎಂಟ್ರಿ ಮುಖಾಂತರ ಯಾಕೆ ದರ್ಶನ ಮಾಡಬೇಕು ಅಂತ ಹೇಳ್ತೀನಿ. ಇದು ತುಂಬ ಈಸಿಯಾಗಿ ಆಗೋ ದರ್ಶನ ಅಂತ ಹೇಳ್ಬೋದು. ನಮಗೆ ದೇವಸ್ಥಾನದ ಪಕ್ಕದಲ್ಲಿ, ನಮಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಎಡಭಾಗಕ್ಕೆ ಸುಪಥಮ್ ಅಂತ ಒಂದು ಬೋರ್ಡ್ ಕಾಣುತ್ತೆ. ಆ ಬೋರ್ಡ್ ಮುಖಾಂತರ ಹೋದರೆ ನಮಗೆ ದರ್ಶನ ಕೇವಲ 1 ಅವರಲ್ಲಿ ದರ್ಶನ ಆಗೋಗುತ್ತೆ. ನಾವು ಸಾಕಷ್ಟು ವಿಡಿಯೋಗಳಲ್ಲಿ ತೋರಿಸಿದ್ವಿ, ಕೇವಲ 1 ಅವರಲ್ಲಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿದ್ದೀವಿ ಅಂತ. ಈ ಸುಪಥಮ್ ಮೂಲಕ ದರ್ಶನ ಹೋದರೆ ಜಸ್ಟ್ ನಮಗೆ ಒಂದು ಬ್ರಿಡ್ಜ್ನ ಕ್ರಾಸ್ ಮಾಡಬೇಕಾಗತ್ತೆ. ಒಂದು ಬ್ರಿಡ್ಜ್ನ ಕ್ರಾಸ್ ಮಾಡಿದ್ರೆ ಡೈರೆಕ್ಟ್ ದೇವಸ್ಥಾನ ಸಿಗುತ್ತೆ. ಇನ್ನು ಯಾವುದೇ ಎಂಟ್ರಿ ಪಾಯಿಂಟ್ ತೊಗೊಂಡ್ರು ಸಾಕಷ್ಟು ನಡಿಬೇಕು, ಇಲ್ಲ ಹತ್ತಬೇಕು, ಇಳಿಬೇಕು, ಆ ಥರ ತುಂಬಾ ಸಮಸ್ಯೆ ಇರುತ್ತೆ. ಬಟ್ ಈ ಸುಪಥಮ್ ಮೂಲಕ ಹೋದರೆ ನಮ್ಗೆ ಯಾವುದೇ ಹತ್ತದು ಇಳಿಯೋದು ಜಾಸ್ತಿ ಇರೋದಿಲ್ಲ, ತುಂಬ ವೆಯ್ಟಿಂಗ್ ಪೀರಿಯಡು ಇರೋದಿಲ್ಲ, ತುಂಬಾ ಈಸಿಯಾಗಿ ದರ್ಶನ ಆಗುತ್ತೆ. ನಿಮಗೆ ತಿರುಮಲದಲ್ಲಿ ಕೇವಲ 1 ಅವರಲ್ಲಿ ದರ್ಶನ ಆಗೋದು ಅಂದರೆ ಅದು ಸಿಕ್ಕಾಪಟ್ಟೆ ಅದೃಷ್ಟ ಅಂತ ಹೇಳ್ಬೋದು. ಹಾಗಾಗಿ ಸುಪಥಮ್ಗೆ ಅಷ್ಟು ಮಹತ್ವ ಇದೆ ಅಂತ ಹೇಳ್ಬೋದು. ಈಗ ಸುಪಥಮಲ್ಲಿ ಯಾವ ರೀತಿ ದರ್ಶನ ಇದೆ ಅಂತ ನೋಡೋಣಂತೆ. ಮೊದಲಿಗೆ ಸರ್ವರಿಗೂ ಅವೈಲಬಲ್ ಇರುವ ದರ್ಶನ ಅಂದರೆ ಅದು ಆರ್ಜಿತ ಸೇವಾ ಟಿಕೆಟ್ಗಳು ಅಂತ ಹೇಳ್ಬೋದು. ಈ ಆರ್ಜಿತ ಸೇವಾ ಟಿಕೆಟ್ಗಳ ದರ್ಶನ ತಗೊಂಡ್ರೆ ಸುಪಥಮ್ ಮೂಲಕ ನಮಗೆ ಎಂಟ್ರಿ ಪಾಯಿಂಟ್ ಇರುತ್ತೆ. ಕೇವಲ 1 ಅವರಲ್ಲಿ ದರ್ಶನ ಆಗಿ ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಇದರ ಬೆಲೆ ಬಂದುಬಿಟ್ಟು ಕೇವಲ 500 ರೂಪಾಯಿ ಆಗಿರುತ್ತೆ. ಒಬ್ಬರಿಗೆ 500 ರೂಪಾಯಿ ಆಗಿರುತ್ತೆ. ಯಾವ ಟಿಕೆಟ್ಸ್ಗಳಿದೆ ಅಂದರೆ ಈ ಆರ್ಜಿತ ಸೇವೆಗಳಲ್ಲಿ ಕಲ್ಯಾಣೋತ್ಸವ ಇದೆ, ಊಂಜಲ್ ಸೇವಾ ಇದೆ, ಹಾಗೆ ಆರ್ಜಿತ ಬ್ರಹ್ಮೋತ್ಸವ ಇದೆ. ಅದು ಬಿಟ್ಟರೆ ಸಹಸ್ರ ದೀಪಾಲಂಕರಣ ಸೇವೆ ಇದೆ. ಈ ಸೇವೆಯಲ್ಲಿ ಯಾರು ಭಾಗವಹಿಸ್ತಾರೋ ಅವ್ರಿಗೆ ಸೇವೆಯಲ್ಲೂ ಕೂತ್ಕೋಬೋದು, ಹಾಗೆ ದರ್ಶನ ಕೇವಲ 1 ಅವರಲ್ಲಿ ಆಗುತ್ತೆ. ಹಾಗಾಗಿ ಇದೊಂಥರ ಡಬಲ್ ಬೆನಿಫಿಟ್ ಅಂತ ಹೇಳ್ಬೋದು. ನಾವು ಪ್ರತಿ ತಿಂಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇನ್ಫಾರ್ಮೇಷನ್ ಕೊಡ್ತಿರ್ತೀವಿ ಯಾವಾಗ ಈ ಆರ್ಜಿತ ಸೇವೆಗಳು ರಿಲೀಸ್ ಆಗುತ್ತೆ ಅಂತ. ಆ ಸಮಯಕ್ಕೆ ಸರಿಯಾಗಿ ನೀವು ಟಿಕೆಟ್ಗಳನ್ನ ಬುಕ್ ಮಾಡುವ ಮುಖಾಂತರ ಈ ಸೇವೆಗಳಲ್ಲಿ ಭಾಗವಹಿಸ್ಬೋದು. ನಂತರ ಆರ್ಜಿತ ಸೇವೆ ಆದ ನಂತರ ಸುಪಥಮ್ ಮೂಲಕ ದರ್ಶನ ಇರುತ್ತೆ. ಕಲ್ಯಾಣೋತ್ಸವ ನೀವೇನಾದರೂ ಬುಕ್ ಮಾಡಿಕೊಂಡ್ರೆ ಬೆಳಗ್ಗೆ 11 ಗಂಟೆಗೆ ರಿಪೋರ್ಟಿಂಗ್ ಟೈಮ್ ಇರುತ್ತೆ. 10 ಗಂಟೆ ಅಂತ ಮೆನ್ಷನ್ ಮಾಡಿರ್ತಾರೆ, 11 ಗಂಟೆಗೆ ಸುಪಥಮ್ ಮೂಲಕ ಬಿಡ್ತಾರೆ. ಅದಾದ ನಂತರ ಫಸ್ಟು ಕಲ್ಯಾಣೋತ್ಸವ ಇರುತ್ತೆ, ಅದಾದ ನಂತರ ದರ್ಶನ ಇರುತ್ತೆ. ಕೇವಲ 1 ಅವರಲ್ಲಿ ದರ್ಶನ ಆಗೋಗುತ್ತೆ. ಇನ್ನು ಊಂಜಲ್ ಸೇವೆ ಬಂದುಬಿಟ್ಟು ಮಧ್ಯಾಹ್ನ ಅರೌಂಡ್ 1 ಗಂಟೆಗೆ ನಡೆಯುತ್ತೆ. ನಿಮಗೆ 12 ಗಂಟೆಗೆ ರಿಪೋರ್ಟಿಂಗ್ ಟೈಮ್ ಇರುತ್ತೆ. ಸುಪಥಮ್ ಮೂಲಕ ನೀವು ಟಿಕೆಟ್ನ ತೋರಿಸ್ಬೇಕು, ಒಳಗಡೆ ನೀವು ಮೊದಲು ದರ್ಶನ ಮಾಡಬೇಕು, ಅದಾದ ನಂತರ ಊಂಜಲ್ ಸೇವೆಯಲ್ಲಿ ಭಾಗವಹಿಸಬೇಕು. ಇನ್ನು 3ನೇ ಸೇವೆ ಬಂದುಬಿಟ್ಟು ಆರ್ಜಿತ ಬ್ರಹ್ಮೋತ್ಸವ. ಇದು ಮಧ್ಯಾಹ್ನ 3 ಗಂಟೆಗಿರುತ್ತೆ. ಇದು ದೇವಸ್ಥಾನದ ಹೊರಗಡೆ ನಡೆಯೋ ಸೇವೆ ಆಗಿರುತ್ತೆ. ಈ ಆರ್ಜಿತ ಬ್ರಹ್ಮೋತ್ಸವದಲ್ಲಿ ನೀವು ಮಧ್ಯಾಹ್ನ 3 ಗಂಟೆಗೆ ಭಾಗವಹಿಸಿ ಅದಾದ ನಂತರ ನಿಮ್ಮ ಟಿಕೆಟ್ಗಳನ್ನ ಸುಪಥಮ್ಮಿಗೆ ತಗೊಂಡೋಗಿ ತೋರಿಸಿದ್ರೆ ಅಲ್ಲಿಂದ ನೀವು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಅದಾದ ನಂತರ ಸಹಸ್ರ ದೀಪಾಲಂಕರಣ ಸೇವೆ. ಈ ಸಹಸ್ರ ದೀಪಾಲಂಕರಣ ಸೇವೆ ಸಾಯಂಕಾಲ 5 ಗಂಟೆಗೆ ನೆರವೇರುತ್ತೆ. ಸಹಸ್ರ ದೀಪಾಲಂಕರಣ ಸೇವೆ ಆದ ನಂತರ ನಿಮ್ಮ ಟಿಕೆಟ್ನ ಸುಪಥಮ್ ಮೂಲಕ ತೋರಿಸಿ ದೇವರ ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ. ನೀವು ಯಾವುದೇ ಸೇವೆ ಟಿಕೆಟ್ಗಳನ್ನ ಬುಕ್ ಮಾಡಿಕೊಂಡ್ರು ಕೇವಲ 1 ಅವರಲ್ಲಿ ದರ್ಶನ ಆಗಿ ಹೊರಗಡೆ ಬರ್ತೀರಾ. ಇನ್ನೂ ಒಂದು ಕ್ಯಾಟಗರಿ ಇದೆ. ಇದನ್ನು ಚೆಂಟಿ ಪಿಲ್ಲಲ ದರ್ಶನ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳು ಯಾರು ಇರ್ತಾರೋ ಅವ್ರ ಜೊತೆಗೆ ಪೇರೆಂಟ್ಸ್ನ ಕರ್ಕೊಂಡು ಹೋಗ್ಬೋದಾಗಿರುತ್ತೆ ಈ ದರ್ಶನಕ್ಕೆ. ನಿಮ್ಮ ಮಗುಗೆ ಏನಾದರೂ ಕೇವಲ 1 ವರ್ಷಕ್ಕಿಂತ ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸೇನಾದರೂ ಇದ್ದರೆ ಆಧಾರ್ ಕಾರ್ಡ್ ಅಥವಾ ಡಿಸ್ಚಾರ್ಜ್ ಸಮರಿಯನ್ನು ತೆಗೆದುಕೊಂಡು ನೇರವಾಗಿ ಸುಪಥಮ್ಮಿಗೆ ಹೋಗಬೇಕು. ಮಧ್ಯಾಹ್ನ 12 ಗಂಟೆ ನಂತರ ಈ ಸುಪಥಮ್ ಮೂಲಕ ನಿಮಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸಾಯಂಕಾಲ 6 ಗಂಟೆ ತನಕ ಟೈಮ್ ಇರುತ್ತೆ. ಈ ಟೈಮ್ನಲ್ಲಿ ಮಗುವಿನೊಂದಿಗೆ ತಂದೆ ಮತ್ತು ತಾಯಿ ಇಬ್ಬರೂ ಸುಪಥಮ್ ಮೂಲಕ ಹೋಗಿ ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗೆ ನಿಮ್ಗೆ ಏನಾದರೂ 12 ವರ್ಷದ ಒಳಗಿನ ಇನ್ನೊಂದು ಮಗು ಏನಾದರೂ ಇದ್ದರೆ ಅವ್ರನ್ನೂ ಕೂಡ ಉಚಿತವಾಗಿ ಕರ್ಕೊಂಡು ಹೋಗ್ಬೋದು. ಇದರಲ್ಲಿ ನಮಗೆ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾರೆ, ಪಾಪು ಜೊತೆ ಅಜ್ಜಿ, ತಾತ ಅಥವಾ ಸೋದರ ಮಾವ, ಚಿಕ್ಕಪ್ಪ, ದೊಡ್ಡಪ್ಪ ಈ ಥರ ಅವ್ರನ್ನೂ ಕರ್ಕೊಂಡು ಹೋಗ್ಬೋದಾ ಅಂತ. ಬಟ್ ಅವ್ರಿಗೆ ಯಾರಿಗೂ ಪ್ರವೇಶ ಇರೋದಿಲ್ಲ. ಬರೀ ತಂದೆ ತಾಯಿಗೆ ಮಾತ್ರ ಪ್ರವೇಶ ಇರುತ್ತೆ. ಮಗು ಜೊತೆಗೆ ಬರೀ ತಂದೆ ತಾಯಿ ಮಾತ್ರ ಹೋಗಬೇಕಾಗತ್ತೆ. ಅದ್ರ ಜೊತೆಗೆ ಏನಾದರೂ 12 ವರ್ಷದ ಒಳಗಿನ ಮಕ್ಕಳಿದ್ರೆ ಅವ್ರನ್ನೂ ಉಚಿತವಾಗಿ ಕರ್ಕೊಂಡು ಹೋಗ್ಬೋದು. ಬೇರೆ ಯಾರನ್ನೂ ಅಲೋ ಮಾಡೋದಿಲ್ಲ. ಪೇರೆಂಟ್ಸ್ ಆಧಾರ್ ಕಾರ್ಡ್ನ ಕಂಪಲ್ಸರಿ ತೊಗೊಂಡು ಹೋಗಬೇಕು. ಮಗುವಿನ ಬರ್ತ್ ಸರ್ಟಿಫಿಕೇಟ್ ಅಥವಾ ಡಿಸ್ಚಾರ್ಜ್ ಸಮರಿ ಅಥವಾ ಆಧಾರ್ ಏನಾದರೂ ಮಾಡಿಸಿದ್ರೆ ಆಧಾರ್, ಈ ಇಷ್ಟು ಡೀಟೇಲ್ಸ್ನ ತೆಗೆದುಕೊಂಡು ಹೋದರೆ ಮಾತ್ರ ನಿಮಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಹೀಗೆ ಮಾಡುವ ಮುಖಾಂತರ ಕೇವಲ 1 ಅವರ್ ಒಳಗೆ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ಬೋದು. ನೀವೇನಾದರೂ SSD ಟೋಕನ್ ಮುಖಾಂತರ ಹೋಗಬೇಕು ಅಥವಾ 300 ರೂಪೀಸ್ ದರ್ಶನದ ಮುಖಾಂತರ ಹೋಗಬೇಕು ಅಂದರೆ ನಿಮಗೆ ತುಂಬ ಸಮಯ ಹಿಡಿಯುತ್ತೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ.
ಹಾಗಾಗಿ ಈ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಗೆ ಏನಾದರೂ 1 ವರ್ಷದ ಒಳಗಿನ ಮಕ್ಕಳಿದ್ರೆ ಡೈರೆಕ್ಟಾಗಿ ಯಾವುದೇ ರೀತಿ ಬುಕ್ಕಿಂಗ್ ಇಲ್ಲ. ಬಟ್ ಏನಂದರೆ ನಿಮಗೆ ಸ್ಪೆಷಲ್ ಡೇಸ್ ಇರುತ್ತಲ್ಲ, ವೈಕುಂಠ ಏಕಾದಶಿ, ಬ್ರಹ್ಮೋತ್ಸವ, ಈ ಸಮಯದಲ್ಲಿ ಹೋಗಬೇಡಿ. ಕೆಲವೊಮ್ಮೆ ಇದನ್ನು ಕ್ಯಾನ್ಸಲ್ ಮಾಡಿರ್ತಾರೆ. ಹಾಗಾಗಿ ನೀವು ನಾರ್ಮಲ್ ಡೇಸ್ನಲ್ಲಿ ಹೋದರೆ ನಿಮಗೆ ತುಂಬಾ ಈಸಿಯಾಗಿ ದರ್ಶನ ಆಗುತ್ತೆ. ಇದಾಗಿತ್ತು ಚಿಕ್ಕ ಮಕ್ಕಳ ಜೊತೆ ಪೇರೆಂಟ್ಸ್ ಹೇಗೆ ದರ್ಶನ ಮಾಡ್ಕೊಳ್ಬೇಕು ಅನ್ನೋ ಮಾಹಿತಿ. ಮುಂದೆ ಇನ್ನೂ ಒಂದು ಮಾಹಿತಿ ಕೊಡ್ತೀನಿ. ಇದೇನಂದರೆ ಡೋನರ್ ಸ್ಕೀಮ್. TTD ಅವರ ಕೆಲವೊಂದು ಟ್ರಸ್ಟ್ಗಳಿದೆ. ಇದರಲ್ಲಿ ಏನಾದರೂ ನೀವು ಅಮೌಂಟ್ನ ಡೊನೇಟ್ ಮಾಡಿದ್ರೆ ನಿಮಗೆ ಸುಪಥ ಮೂಲಕ ದರ್ಶನಕ್ಕೆ ಪ್ರೊವೈಡ್ ಮಾಡ್ತಾರೆ. ವರ್ಷಕ್ಕೆ ಒಮ್ಮೆ ಸುಪಥ ಮೂಲಕ ನಿಮಗೆ 5 ಜನಕ್ಕೆ ವ್ಯವಸ್ಥೆ ಮಾಡ್ತಾರೆ. 2 ಲಕ್ಷ ರೂಪಾಯಿ ನೀವು ಡೊನೇಟ್ ಮಾಡಬೇಕು. ನಿಮಗೆ ಇದರ ವ್ಯಾಲಿಡಿಟಿ ಪೀರಿಯಡ್ ಬಂದುಬಿಟ್ಟು 20 ವರ್ಷಗಳಿರುತ್ತೆ. 20 ವರ್ಷ ನಿಮಗೆ ಪ್ರತಿ ವರ್ಷವೂ ನಿಮಗೆ 5 ಜನಕ್ಕೆ ದರ್ಶನದ ವ್ಯವಸ್ಥೆ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಒಂದು ರೂಮ್ ಕೂಡ ಕೊಡ್ತಾರೆ, ಹಾಗೆ ಲಡ್ಡು ಕೊಡ್ತಾರೆ, ಅದ್ರ ಜೊತೆಗೆ ಶಲ್ಯ ಕೊಡ್ತಾರೆ, ಬ್ಲೌಸ್ ಪೀಸ್ ಕೊಡ್ತಾರೆ. ಹಾಗಾಗಿ ನೀವೇನಾದರೂ 2 ಲಕ್ಷ ರೂಪಾಯಿನ ಡೊನೇಟ್ ಮಾಡಿದ್ರೆ ಪ್ರತಿ ವರ್ಷ ನಿಮ್ಗೆ ಯಾವುದೇ ತೊಂದರೆ ಇಲ್ಲದಲ್ಲೇ ನೀವು ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡ್ಕೊಂಡು ಬರ್ಬೋದಾಗಿರುತ್ತೆ. ಮುಂಚೆ ಹಳೆ ಸ್ಕೀಮ್ನಲ್ಲಿ 1 ಲಕ್ಷ ಇತ್ತು. ಈಗ ರಿವೈಸ್ ಸ್ಕೀಮ್ ಆಗಿರೋದ್ರಿಂದ ಅದು 2 ಲಕ್ಷಕ್ಕೆ ಏರಿಕೆ ಆಗಿದೆ. ನೀವು ಒಮ್ಮೆ 2 ಲಕ್ಷ ರೂಪಾಯಿನ ಡೊನೇಟ್ ಮಾಡಿದ್ರೆ ಅದಾದ ನಂತರ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಅದಕ್ಕೆ ಸಪರೇಟ್ ಕೋಟಾ ಇರುತ್ತೆ. ಇದು ಕೂಡ ನಮಗೆ 3 ತಿಂಗಳ ಮುಂಚೆ ಬಿಡ್ತಾರೆ. ಸಪರೇಟ್ ಕೋಟಾ ಇರುತ್ತೆ. ಕೇವಲ 1 ಅವರಲ್ಲಿ ದರ್ಶನ ಆಗಿ 5 ಜನನು ಹೊರಗಡೆ ಬರ್ಬೋದಾಗಿರುತ್ತೆ. ತುಂಬ ಜನ ನಮಗೆ ಕೇಳ್ತಾರೆ, ನಾವು ಫ್ಯಾಮಿಲಿ ಇದ್ದೀವಿ, ಬಟ್ 5 ಜನ 6 ಜನ ಒಟ್ಟಿಗೆ ಹೋಗಬೇಕು, ಏನು ಮಾಡಬೇಕು, ನಮಗೆ 300 ರೂಪೀಸ್ ಟಿಕೆಟು ಬುಕ್ ಆಗೋದಿಲ್ಲ, ಒಟ್ಟಿಗೆ ಹೋಗಬೇಕು ಅಂದರೆ ಅವರಿಗೆ ಇದೊಂದು ನಿಮ್ಗೇನಾದರೂ ಅಮೌಂಟ್ನ ಡೊನೇಟ್ ಮಾಡೋದಕ್ಕಾದರೆ ಇದನ್ನು ಡೊನೇಟ್ ಮಾಡಿದ್ರೆ ನಿಮಗೆ 20 ವರ್ಷಗಳ ಕಾಲ ನೀವು 5 ಜನನು ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರ್ಬೋದಾಗಿರುತ್ತೆ. ಇದಕ್ಕೂ ನಿಮಗೆ ಎಂಟ್ರಿ ಟೈಮಿಂಗ್ಸ್ ಬಂದುಬಿಟ್ಟು ಮಧ್ಯಾಹ್ನ 12 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಸಾಯಂಕಾಲ 6 ಗಂಟೆ ಒಳಗಡೆ ಹೋಗಿ ನೀವು ದರ್ಶನ ಮಾಡಿಕೊಂಡು ಬರಬೇಕಾಗಿರುತ್ತೆ. ಇನ್ನು ಸಾಕಷ್ಟು ಜನ ನಮಗೆ ಪ್ರಶ್ನೆ ಕೇಳೋದೇನು ಅಂದರೆ, ನಾವು ದೇವರಿಗೆ ತುಲಾಭಾರ ಮಾಡಿಸ್ಬೇಕು, ನಮಗೆ ಚಿಕ್ಕ ಮಕ್ಕಳಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು, ನಾವು ದೇವರಿಗೆ ತುಲಾಭಾರ ಮಾಡಿಸ್ಬೇಕು. ತುಲಾಭಾರ ಹೇಗೆ ಮಾಡಿಸ್ಬೇಕು ಅಂತ ತುಂಬ ಜನಕ್ಕೆ ಒಂದು ಕ್ವಶನ್ ಇರುತ್ತೆ. ನೀವೇನಾದರೂ ತಿರುಮಲದಲ್ಲಿ ತುಲಾಭಾರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಯಾವುದಾದರೂ ಒಂದು ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕು. ಇಲ್ಲ SSD ಟೋಕನ್ ಆಗಿರ್ಬೋದು ಅಥವಾ ಧರ್ಮದರ್ಶನ ಆಗಿರ್ಬೋದು. ಇದಕ್ಕೆ ಯಾವುದೇ ಸಪ್ರೇಟ್ ಟಿಕೆಟ್ ಅಂತ ಇರೋದಿಲ್ಲ. ಯಾವುದಾದರೂ ಒಂದು ದರ್ಶನದ ಮುಖಾಂತರ ನೀವು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಬೇಕು. ಇನ್ನೇ ನೀವು ಧ್ವಜಸ್ತಂಭದ ಹತ್ರ ಬರ್ತಾ ಇದ್ದೀರಾ ಅಂದರೆ ನಿಮಗೆ ಎಡಗಡೆಯಲ್ಲಿ ಒಂದು ಬೋರ್ಡ್ ಕಾಣುತ್ತೆ, ತುಲಾಭಾರಂ ಅಂತ ಕಾಣುತ್ತೆ, ಶ್ರೀವಾರಿ ತುಲಾಭಾರಂ ಅಂತ ಕಾಣುತ್ತೆ. ಅಲ್ಲಿಗೆ ನೇರವಾಗಿ ಹೋಗಬೇಕು. ನೀವು ದರ್ಶನ ಮುಗಿಸ್ಕೊಂಡು ಬಂದುಬಿಟ್ರೆ ನಿಮಗೆ ಮತ್ತೆ ತುಲಾಭಾರ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ನೀವು ದರ್ಶನದ ಮುಂಚೆನೇ ನೀವು ತುಲಾಭಾರಕ್ಕೆ ಹೋಗಬೇಕಾಗತ್ತೆ. ನೀವು ಒಮ್ಮೆ ತುಲಾಭಾರದ ಹತ್ರ ಹೋದರೆ ನಿಮಗೆ ಅಲ್ಲಿ ಡಿಫರೆಂಟ್ ರೇಟ್ಸ್ ಇರುತ್ತೆ. ನೀವೇನು ತುಲಾಭಾರ ಮಾಡಿಸ್ಕೋಬೇಕು, ನೀವೇನಾದರೂ ಸಕ್ಕರೆನಲ್ಲಿ ತುಲಾಭಾರ ಮಾಡಿಸ್ಕೋಬೇಕಾ, ಅಕ್ಕಿನಲ್ಲಿ ತುಲಾಭಾರ ಮಾಡಿಸ್ಕೋಬೇಕಾ, ಇಲ್ಲ ಬೆಲ್ಲದಲ್ಲಿ ಮಾಡಿಸ್ಕೋಬೇಕಾ, ತುಪ್ಪದಲ್ಲಿ ಮಾಡಿಸ್ಕೋಬೇಕಾ, ಗೋಡಂಬಿನಲ್ಲಿ ಮಾಡಿಸ್ಕೋಬೇಕಾ, ಅಥವಾ ನಾಣ್ಯಗಳಲ್ಲಿ ಮಾಡಿಸ್ಕೋಬೇಕಾ, ಹೀಗೆ ವಿವಿಧ ವೆರೈಟೀಸ್ ಇರುತ್ತೆ. ನಿಮಗೆ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ತುಲಾಭಾರನ ಮಾಡಿಸ್ಕೋಬೋದಾಗಿರುತ್ತೆ. ಒಮ್ಮೆ ನಿಮ್ಮ ವೆಯ್ಟ್ನ ಮೆಷರ್ ಮಾಡ್ತಾರೆ. ವೆಯ್ಟ್ನ ಮೆಷರ್ ಮಾಡಿಬಿಟ್ಟು ತಕ್ಕಡಿಯಲ್ಲಿ ಕೂರಿಸ್ತಾರೆ. ಅದಾದ ನಂತರ ಬಲಭಾಗದಲ್ಲಿ ಏನು ವಸ್ತು ಇರಬೇಕೋ ಅದನ್ನು ಇಡ್ತಾರೆ. ಅದರ ಒಟ್ಟು ಮೌಲ್ಯವನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಷ್ಟು ಅಮೌಂಟ್ನ ನೀವು ಪೇ ಮಾಡುವ ಮುಖಾಂತರ ತುಲಾಭಾರ ಮಾಡಿಸ್ಕೋಬೋದು. ಇಲ್ಲಾಂದರೆ ಅದೇ ಅಮೌಂಟ್ನ ತೆಗೆದುಕೊಂಡು ಬಂದು ನೀವು ಹುಂಡಿನಲ್ಲಿ ಕೂಡ ಸಮರ್ಪಣೆ ಮಾಡ್ಬೋದಾಗಿರುತ್ತೆ. ಹಾಗಾಗಿ ನಿಮ್ಮ ಕನ್ವೀನಿಯೆಂಟ್, ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದಾಗಿರುತ್ತೆ. ಬಟ್ ನೀವು ಮೊದಲು ದರ್ಶನಕ್ಕಿಂತ ಮುಂಚೆನೇ ತುಲಾಭಾರವನ್ನು ಮಾಡಿಸ್ಕೊಳ್ಬೇಕಾಗಿರುತ್ತೆ. ಇನ್ನೂ ಒಂದು ಮಾಹಿತಿ ಏನಂದರೆ, ನೀವು ತುಲಾಭಾರಕ್ಕೆ ಹೋಗುವಾಗ ನಿಮ್ಮ ಯಾವುದೇ ವಸ್ತುಗಳನ್ನ ಅಲೋ ಮಾಡೋದಿಲ್ಲ. ಹಾಗಾಗಿ ನೀವು ಏನೂ ಕ್ಯಾರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಪ್ರೆಸೆಂಟ್ ರೇಟ್ಸ್ ಏನಿರುತ್ತೋ ಅದನ್ನು ಬೋರ್ಡ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಿಮಗೆ ಯಾವ ವಸ್ತು ಬೇಕೋ ಆ ವಸ್ತುವಿಂದ ನೀವು ತುಲಾಭಾರವನ್ನು ಮಾಡಿಸ್ಕೊಳ್ಬೋದಾಗಿರುತ್ತೆ. ಇನ್ನು ನಿಮ್ಮ ಮಕ್ಕಳಿಗೆ ಏನಾದರೂ ನೀವು ಚೌಲ ಮಾಡಿಸ್ಬೇಕು ಅಥವಾ ಅನ್ನಪ್ರಾಶನ ಮಾಡಿಸ್ಬೇಕು ಅಥವಾ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ತಿರುಮಲದಲ್ಲಿ, ನೀವು ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಜಾಗ ಇದೆ. ಅದನ್ನು ಪುರೋಹಿತರ ಭವನ ಅಂತ ಕರೀತಾರೆ. ನಿಮಗೆ ಆಕಾಶಗಂಗಾ ರೋಡ್ನಲ್ಲಿ ಈ ಪುರೋಹಿತರ ಭವನ ಇರುತ್ತೆ. ಅಲ್ಲಿಗೆ ಭೇಟಿ ಕೊಡುವ ಮುಖಾಂತರ ನೀವು ಚೌಲ ಆಗಿರ್ಬೋದು, ಅನ್ನಪ್ರಾಶನ ಆಗಿರ್ಬೋದು, ಅದನ್ನೆಲ್ಲ ಮಾಡಿಸ್ಕೊಳ್ಬೋದಾಗಿರುತ್ತೆ. ಅಲ್ಲೇ ನಿಮಗೆ ಟಿಕೆಟ್ ಇರುತ್ತೆ. ಹಾಗೆ ಏನೇನು ವಸ್ತುಗಳು ಬೇಕು ಅಂತ ಅಲ್ಲೇ ನಿಮಗೆ ಒಂದು ಲಿಸ್ಟ್ ಕೊಡ್ತಾರೆ. ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ ನಿಮಗೆ ಪ್ರತಿಯೊಂದು ವಸ್ತುನೂ ಸಿಗುತ್ತೆ. ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಚೌಲ ಅಥವಾ ಅನ್ನಪ್ರಾಶನವನ್ನು ಮಾಡಿಸ್ಕೊಳ್ಬೋದಾಗಿರುತ್ತೆ. ಇನ್ನು ಚಿಕ್ಕ ಮಕ್ಕಳ ಜೊತೆ ದರ್ಶನಕ್ಕೆ ಯಾವುದೇ ರೀತಿ ಆನ್ಲೈನ್ ಬುಕ್ಕಿಂಗ್ ಇಲ್ಲದೆ ಇರೋ ಕಾರಣ ನಿಮಗೆ ಅಕಾಮಿಡೇಷನ್ ಕೂಡ ಆನ್ಲೈನಲ್ಲಿ ಯಾವುದೇ ರೀತಿ ಬುಕ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ನಿಮ್ಗೇನಾದರೂ ಅಕಾಮಿಡೇಷನ್ ಬೇಕು ಅಂದರೆ ನೀವು CRO ಆಫೀಸ್ಗೆ ನೇರವಾಗಿ ಹೋಗಿ ಅಕಾಮಿಡೇಷನ್ ತೆಗೆದುಕೊಳ್ಬೋದಾಗಿರುತ್ತೆ. ನಿಮಗೆ 2 ರೀತಿಯ ಕ್ಯಾಟಗರಿ ರೂಮ್ಸ್ ಇರುತ್ತೆ. ಒಂದು 50 ರೂಪೀಸ್ ಅಥವಾ 100 ರೂಪೀಸ್ ರೂಮ್ ಆಗಿರುತ್ತೆ. ಇನ್ನೊಂದು 1000 ರೂಪೀಸ್ ರೂಮ್ ಆಗಿರುತ್ತೆ. ಬೆಳಗ್ಗೆ 5 ಗಂಟೆಯಿಂದ ಪ್ರಾರಂಭ ಆಗುತ್ತೆ. CRO ಆಫೀಸ್ನಲ್ಲಿ ರೂಮ್ಸ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲಿಗೆ ನಿಮ್ಮ ಮೊಬೈಲ್ನ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾಗತ್ತೆ. CRO ಆಫೀಸ್ನ ಕೆಳಗಿನ ಭಾಗದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ. ಯಾರಿಗೆ ರೂಮ್ ಬೇಕೋ ಅವರು ಆಧಾರ್ ಕಾರ್ಡ್ ಜೊತೆಗೆ ನೀವು ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾಗತ್ತೆ. ಒಮ್ಮೆ ರೂಮ್ ಅಲಾಟ್ ಆದ ನಂತರ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ನ ನೀವು ಸಬ್ ಎನ್ಕ್ವೈರಿ ಆಫೀಸ್ಗೆ ತೊಗೊಂಡೋಗಿ ತೋರಿಸಿದ್ರೆ ಅವರು ರೂಮ್ನ ಅಲಾಟ್ ಮಾಡ್ತಾರೆ. ನೀವು ಒನ್ ಡೇ ನಿಮಗೆ ವ್ಯಾಲಿಡಿಟಿ ಇರುತ್ತೆ ರೂಮು. ಹಾಗಾಗಿ ಇದು 12 ಗಂಟೆಗೆ ದರ್ಶನ ಪ್ರಾರಂಭ ಆಗೋ ಕಾರಣ ನೀವು ಬೆಳಗ್ಗೆ 5 ಗಂಟೆ ಅಥವಾ 6 ಗಂಟೆಗೆ ಹೋದರೆ ನಿಮಗೆ ರೂಮ್ ಸಿಕ್ಕಿ ಅದಾದ ನಂತರ ನೀವು ಕಂಫರ್ಟಬಲ್ ಆಗಿ ದರ್ಶನ ಮಾಡಿಕೊಂಡು ಒಂದು ದಿನ ಇದ್ದು ಮರುದಿನ ನೀವು ರಿಟರ್ನ್ ಬರ್ಬೋದಾಗಿರುತ್ತೆ. ಇದಾಗಿತ್ತು ಇವತ್ತಿನ ಮಾಹಿತಿ. ತಿರುಮಲದ ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಹೊಸ ವಿಡಿಯೋನಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.